ಯಾವ ಲೋಕದಿಂದ ಇಳಿದು ಬಂದಿ? ಕಲ್ಲಿನ ಪರ್ವತವನ್ನೇ ಸೀಳುವ ಇದೆಂತಹ ಮಮತೆಯ ಚಾಡವನ್ನು ತಂದೆ. ಇಲ್ಲ, ಹೊರಟು ಹೋ. ನಿನ್ನ ಹಾದಿಗೆ ಅಡ್ಡ ಬರುವುದಿಲ್ಲ. ಹೋ, ಹೊರಟು ಹೋ. ಕಾಡಿನಲ್ಲಿ ಒಬ್ಬಳೇ ಹೋಗುತ್ತಿದ್ದಾಳೆ. ನಿನಗೆ ಜೀವದಾಸೆ ಇಲ್ಲವೇನು? ಕತ್ತಲಲ್ಲಿ ಒಬ್ಬಳೇ ಹೋಗಬೇಡ. ಹಾದಿಯಲ್ಲಿ ಹಿಂಸ್ರ ಪಶುಗಳಿವೆ. ಹೋಗಬೇಡ, ಹೋಗಬೇಡ, ಹೋಗಬೇಡ. ಮಗಳೇ, ಹೋಗಬೇಡ. ಕತ್ತಲೆಯಲ್ಲಿ ಒಬ್ಬಳೇ ಹೋಗಬೇಡ. ಹಾದಿ ತಪ್ಪಿ ಕಾಡು ಹೊಕ್ಕರು, ಹಸಿದ ಹೆಬ್ಬುಲಿಯ ಬಾಯಿಗೆ ಸಿಕ್ಕರು, ಒಂದೇ ಒಂದು ಪ್ರೀತಿಯ ಮಾತು ಸಾಕು. ಕಾಡು ಮೃಗಕ್ಕೂ ತನ್ನ ಮರಿ ಬೇಕು. ಇಷ್ಟು ಚಿಕ್ಕ ವಯಸ್ಸಿಗೆ ಈ ಪುರಾಣದ ಮಾತುಗಳನ್ನು ಎಲ್ಲಿಂದ ಕಲಿತು ಬಂದೆ? ಕುಳಿತುಕೋ. ನಡೆದು ನಡೆದು ನಿನ್ನ ಕಾಲುಗಳು ನೋಯುತ್ತಿರಬಹುದು. ಹಾಗೇಕೆ ನನ್ನ ಮುಖವನ್ನೇ ನೋಡುತ್ತಿರುವಿ? ನಿನ್ನ ಮುಖವನ್ನು ಆ ಕಡೆ ತಿರುಗಿಸು. ನಿನ್ನನ್ನು ಕಂಡರೆ ತಿರಸ್ಕಾರವೆನಿಸುವುದೇ ಅಪ್ಪ? ಅಲ್ಲ ಅಲ್ಲ, ಮೂಡಣದ ಬೆಳ್ಳಿಯಂತೆ ಹೊಳೆಯುವ ಈ ನಿನ್ನ ನೋಟವು ಹಠಮಾರಿ ಮಕ್ಕಳ ತುಂಟತನದ ದೃಷ್ಟಿಯನ್ನು ನನ್ನ ನೆನಪಿಗೆ ತರುತ್ತಿದೆ. ಮಕ್ಕಳ ದೃಷ್ಟಿ ಕಂಡು ತಂದೆಗೇನೆನಿಸುತ್ತದೆ? ಅದು ಅದನ್ನೆಲ್ಲ ಕೇಳುವವಳು ನೀನಾರು? ನನ್ನ ಸುಖ ದುಃಖದ ಚಿಂತೆ ನಿನಗೆ ತಕ್ಕೆ. ಇವಳೆಲ್ಲಿಯೇ ಹುಚ್ಚಿ ಬಂದು ನನಗೆ ಗಂಟು ಬಿದ್ದಳೋ?
ತೆಗೆದುಕೋ. ತೆಗೆದುಕೋ. ಯಾವ ಊರು ನಿನ್ನದು? ಕಾಮಾರ್ಪುಕುರ ಗ್ರಾಮ. ಎಲ್ಲಿಗೂ ಹೊರಟಿರುವೆ? ದಕ್ಷಿಣೇಶ್ವರಿಗೆ. ಭವತಾರಣಿಯ ಭಕ್ತಳೇನು ನೀನು? ಅಷ್ಟೊಂದು ಯೋಗ್ಯತೆ ನಾನಿನ್ನೂ ಪಡೆದಿಲ್ಲ. ಮತ್ತ್ಯಾಕೆ ಮಣ್ಣು ಹೊರಲಿಕ್ಕೆ ಹೊರಟಿದ್ದೀಯಾ ಅಲ್ಲಿಗೆ? ಅಲ್ಲವಪ್ಪ, ದೇವರನ್ನು ಕಾಣಲು. ದೇವರು ದೇವರು ದೇವರು, ಈ ಜಗದಲ್ಲಿ ದೇವರಿಲ್ಲ. ನಿಜ, ಆತನು ನಮ್ಮಲ್ಲೇ ಇರುವುದರಿಂದ ಜಗತ್ತಿನಲ್ಲಿ ಕಾಣಿಸಬೇಕಾಗಿಲ್ಲ. ನಿನ್ನ ಪುರಾಣದ ಮಾತುಗಳು ಬೇಕಾಗಿಲ್ಲ. ನಿನ್ನಲ್ಲಿ ದೇವರಿರುವನೇ? ತೋರಿಸು. ಇದು ನಿನ್ನ ನಂಬಿಕೆ. ಗಂಡನೇ ದೇವರೆಂದು ನಂಬಿರುವ ಸ್ತ್ರೀಯರ ನಂಬಿಕೆ. ನೀನು ಆ ದೇವರನ್ನೇ ನಂಬು. ಆದರೆ ನನ್ನಲ್ಲಿ ದೇವರಿರುವನೇ? ತೋರಿಸು. ನಾವು ಅವನನ್ನು ಕಾಣಬೇಕಾಗಿದೆ. ನೀನೇ ಅವನಾಗಿರುವಾಗ ಕಾಣುವುದ್ಯಾರನ್ನು? ಅದು ಹೇಗೆ? ಈಗ ಮೊದಲು ಹೇಳು, ನೀನು ನಿನ್ನನ್ನು ಯಾರೆಂದು ತಿಳಿದಿರುವೆ? ನಾನೊಬ್ಬ ಕೊಲೆಗಡುಕ, ದರೋಡೆಕೋರ ಎಂದು. ಅದು ನಿಜವಲ್ಲ. ಅದೇ ನಿಜ, ಅದೇ ನಿಜ, ಅದೇ ನಿಜ. ಸರಿ, ಹಾಗಾದರೆ ತೆಗೆದುಕೋ. ತೆಗೆದುಕೋ ಇದನ್ನು. ನೀನು ಕೊಲೆಗಡುಕ ಎಂದೆಯಲ್ಲವೇ? ನೀನು ಕೊಲೆಗಡುಕ ಎಂಬುದೇ ಸತ್ಯವಾಗಿದ್ದರೆ ಈ ನಿನ್ನ ಖಡ್ಗದಿಂದ ನನ್ನ ಕುತ್ತಿಗೆಯನ್ನು ಕತ್ತರಿಸುವುದರ ಮೂಲಕ ನೀನು ಕೊಲೆಗಡುಕ ಎಂಬುದನ್ನು ನಿರೂಪಿಸು. ಬಾ. ತಡವೇಕೆ? ಬಾ, ನನ್ನ ಕುತ್ತಿಗೆಯನ್ನು ಕತ್ತರಿಸು. ಇಲ್ಲ ಇಲ್ಲ, ಇದು ನನ್ನಿಂದ ಸಾಧ್ಯವಿಲ್ಲ. ಮಗಳೆಂದು ಬಂದವಳ ಕುತ್ತಿಗೆಯನ್ನು ಕೊಯ್ಯುವಷ್ಟು ನೀಚನೇ ನಾನು? ನೀಚನೇ? ನೀನು ನೀಚನಲ್ಲ ಎಂಬಿ ಪ್ರೇರಣೆಯನ್ನು ನಿನಗೆ ಕೊಟ್ಟವರಾರು? ಆ ಶಕ್ತಿಯೇ ದೇವರು. ಆ ಶಕ್ತಿಯನ್ನು ನಿನ್ನಲ್ಲಿ ಬೆಳೆಯಲು ಬಿಡು. ಆಮೇಲೆ ನೋಡು, ಈ ಜಗತ್ತಿನ ಪ್ರತಿಯೊಂದು ವಸ್ತುಗಳಲ್ಲಿಯೂ ನಿನ್ನನ್ನೇ ನೀನು ಕಾಣುವೆ. ನಾನೊಂದು ಮಾತು ಕೇಳಲೇ? ನನಗೆ ಆ ದೇವರ ಕೊಡುವೆ ಬೇಡ. ಆದರೆ ಎಂದೂ ಇಲ್ಲದ, ಹೀಗೆ ಇಲ್ಲದ ನನ್ನ ಮನಸ್ಸು ಇಂದೇಕೆ ಮೃದುವಾಗುತ್ತಲಿದೆ? ನಿನ್ನ ಮೇಲೆ ಅದೇಕೋ ನನಗೆ
ಮಮತೆ ಹುಟ್ಟುತ್ತದೆ. ಮಮತೆ ಹುಟ್ಟುತ್ತದೆ. ಗಂಡನ ಮನೆಗೆ ಹೊರಟಿರುವ ಮದುಮಗಳ ತಂದೆ ಎನಿಸಿಕೊಳ್ಳುವ ಪುಣ್ಯ ಉಂಟೇ ಎನಗೆ? ಆಹಾ, ಎಂತಹ ಮಾತು ತಂದೆ. ಆಹಾ ಆಹಾ, ಎಂತಹ ಅವರ್ಣನೀಯ ಆನಂದ! ಎಷ್ಟು ತೃಪ್ತಿ ಇದೆ ಈ ನಿಷ್ಪಾಪ ಸ್ಪರ್ಶದಲ್ಲಿ. ಇದೇ ದೇವರ ಮಹಿಮೆ ಆಗಿದ್ದರೆ ಈ ಜಗದ ಯಾವ ವೈಭವವೂ ನನಗೆ ಬೇಡ. ಇದೇನು ಮಗಳೇ, ಕಾಲಿಗೆ ಚಿಂದಿ ಬಟ್ಟೆ ಕಟ್ಟಿರುವೆ? ಓ, ಕಾಲೊಡೆದು ರಕ್ತ ಸೋರುತ್ತಿದೆ. ಮಗಳೇ ಮಗಳೇ, ಇದೇನಮ್ಮ ನಿನ್ನ ದುರವಸ್ಥೆ? ಹೀಗೇನು ನಿನ್ನ ಗಂಡನ ಮನೆಗೆ ಬರಿಗಾಲಲ್ಲೇ ಹೊರಟಿರುವೆಯಾ? ಓ, ಮೈ ಬಿಸಿಯಾಗಿದೆ. ಜ್ವರ ಬಂದ ಹಾಗಿದೆ. ಬೇಡ, ಗಾಳಿಯಲ್ಲಿ ಬೇಡ. ಬಾ, ಗವಿ ಒಳಗೆ ಹೋಗೋಣ. ಬಾ ಮಗುವೆ. ಬಿಸಿ ನೀರಿನಲ್ಲಿ ನಿನ್ನ ಕಾಲುಗಳನ್ನು ಶುದ್ಧೀಕರಿಸಿ ಏನಾದರೂ ಔಷಧ ಹಚ್ಚುತ್ತೇನೆ. ಔಷಧ? ಪ್ರಾಣ ಉಳಿಸುವ ಔಷಧ. ನನಗೆಲ್ಲಿ ತಿಳಿದೀತು? ಹುರಿಯ, ಹನಿಗ, ಎಲ್ಲಿದ್ದೀರ? ಬರ, ಬೇಗ ಹೋಗಿ ಆ ಪ್ರಯಾಣಿಕನ ಕರ್ತನೆ. ನೋಡಿ, ಯಾಕ್ರಪ್ಪ ನಮ್ಮನ್ನು ಹೇಳ್ಕೊಂಡು ಬರ್ತಾ ಇದ್ದೀರಾ? ಏನಪ್ಪ ಇದು? ಓ ಬಿಡ್ರಪ್ಪ, ನಮ್ಮ ಪ್ರಾಣಕ್ಕೆ ಬಂದ್ಬಿಡ್ತಲ್ಲ. ಅಲ್ಲ, ಹಗಲಾದ ಮೇಲೆ ಸೂರ್ಯೋದಯ ಆದ್ಮೇಲೆ ಕುತ್ತಿಗೆ ಕತ್ತರಿಸು ಅಂತ ಹೇಳಿದ್ರು. ಇನ್ನು ಕತ್ಲೇನೆ ಇದೆಯಲ್ಲಪ್ಪ ಮಹಾನುಭಾವ, ಕುತ್ತಿಗೆ ಕತ್ತರಿಸ್ಬಿಡ್ತು. ಸದ್ದು! ಹೆಚ್ಚಿಗೆ ಮಾತುಗಳನ್ನು ಆಡಬೇಡಿ. ಅಯ್ಯ, ಇವಳು ನನ್ನ ಮಗಳು. ಮಗಳೇ? ಹಾ, ಕಾಲಿಗೆ ವಿಷದ ಮುಳ್ಳುಗಳು ಚುಚ್ಚಿ ಜ್ವರವೇರುತ್ತದೆ ಇವಳಿಗೆ. ಏನಾದರೂ ಔಷಧ ಮಾಡಿ ನನ್ನ ಮಗಳನ್ನು ಕಾಪಾಡಿ. ನಮ್ಮೂರಿನ ಪ್ರಸಿದ್ಧ ವೈದ್ಯರಲ್ಲಿ ನಾನು ಒಬ್ಬ. ಜ್ವರ ಬಂದಿದೆಯೋ ಇಲ್ವೋ ಅಂತ ನಾನೇ ಪರೀಕ್ಷೆ ಮಾಡಿಬಿಡ್ತೀನಿ. ಬಂದ್ರೆ ಬಿಟ್ಲಾಗೆ. ಯಾಕೆ? ನೀವೇನು ಅವಳು ಮೈ ಮುಟ್ಟೋದ್ ಬೇಡ. ಜ್ವರ ಇದೆಯಲ್ಲ ಅಂತ ನಾನು ನೋಡ್ತೀನಿ. ಜ್ವರದ ಔಷಧಿ ನಾನು ಬಲ್ಲೆ. ಆಯ್ತಾಯ್ತು, ನೋಡು ನೋಡು, ಎಲ್ಲ ನಿಂದೆ ಸಾಮ್ರಾಜ್ಯ. ನೋಡು ರೀ, ಬನ್ನಿತ್ಲಾಗೆ. ನೀವೀಗ್ಲೇ ಹೋಗಿ 5 ಗಿಡಗಳ 12 ಎಲೆ, 3 ಗಿಡಗಳ 6 ಬೇರು ಬೇಗ ತಗೊಂಬನಿ. ಏನ್ ಹೇಳಿ? 5 ಗಿಡದ 12 ಎಲೆ, 3 ಗಿಡದ 6 ಬೇರು. ಹೌದು. ಆಯ್ತು ಅಣ್ಣ. ಈ 5 ಗಿಡ 3 ಗಿಡ ಎಲ್ಲಿ ಸಿಗುತ್ತೆ ಗೊತ್ತೇ? ಯಾಕೆಂದ್ರೆ ಬೇರು ಎಲೆ ಎಲ್ಲ ಹುಡುಕೋದು ನನಗೆ ಬಹಳ ಕಷ್ಟ, ಅಪರಿಚಿತವಾದ ಜಾಗ. ದುಷ್ಟ! ಅಯ್ಯೋ, ನಾನು ಕನಿಷ್ಠ. ನಾನು ಕೇಳ್ತಿರೋದು ಎಲೆ ಗಿಡ ಬೇರು 3 ಎಲ್ಲಿ ಸಿಗುತ್ತೆ ಏನು ಅಂತ. ನಾನು ಏನ್ ನೀಚರಪ್ಪ ಇವರು. ಏನಯ್ಯ ರಾಕ್ಷಸ ಮಹಾನುಭಾವ, ನಾನು ಈಕೆಯನ್ನು ಗವಿಯೊಳಗೆ ಕರೆದುಕೊಂಡು ಹೋಗಲೇನು? ಮೊದಲು ಇವಳನ್ನು ಕರೆದುಕೊಂಡು ಹೋಗಿ ಬಿಸಿ ನೀರಿನಲ್ಲಿ ಶುದ್ಧೀಕರಿಸು. ಬೇಡ ಬೇಡ, ಮಾತೃ ಸ್ವರೂಪಿಣಿಯಾದ ಈಕೆ ನನ್ನ ಕಾಲು ತೊಳೆಯುವುದು ಬೇಡ. ಆ ಕೆಲಸವನ್ನು ನಾನೇ ಮಾಡುತ್ತೇನೆ. ಹೌದು, ಅದೇ ಸರಿ. ಒಳಗೆ ಬಾ ತಾಯಿ. ನಿನಗೇನಾದರೂ ತೊಂದರೆ ಉಂಟಾದರೆ ಈ ರಾಕ್ಷಸಾಧಮ ನನ್ನನ್ನು ಮುಗಿಸಿಯೇ ಬಿಡುತ್ತಾನೆ. ಬಾ, ಹೀಗೆ ಬಾ.
ಅಪ್ಪ, ನಿಮಗೆ ನಿಜವಾಗಿಯೂ ನನಗೆ ಗುಣವಾಗಬೇಕೆಂಬ ಇಚ್ಛೆ ಇದ್ದರೆ ಪರಿಶುದ್ಧವಾದ ಮನಸ್ಸಿನಿಂದ ಆ ತಾಯಿಗೆ ಕೈ ಮುಗಿಯಿರಿ. ಪರಿಶುದ್ಧವಾದ ಮನಸ್ಸು ನನ್ನಲ್ಲಿಲ್ಲ. ಬೇಕಾದರೆ ನಿನಗಾಗಿ ಕೈ ಮುಗಿಯುತ್ತೇನೆ. ಮಗಳ ಮಾತು ಮೀರಬಾರದೆಂದು ನಿನಗೆ ದೊಡ್ಡ ಮನಸ್ಸು ಮಾಡಿ ಕೈ ಮುಗಿದಿದ್ದೇನೆ. ಏ ಮಹಾಮಾರಿ, ಇನ್ನಾದರೂ ಕಲ್ಲಿನ ಸ್ವಭಾವ ಬಿಟ್ಟು ಕರುಣೆಯ ಹಾದಿಗೆ ಬಾ. ನಾನು ನಿನ್ನ ಹಿಂದಿನ ಅಪರಾಧಗಳನ್ನೆಲ್ಲ ಮನ್ನಿಸಿಬಿಡುತ್ತೇನೆ. ಏ ರಕ್ಕಸಿ, ಇನ್ನಾದರೂ ನನ್ನ ಮಗಳಿಗೆ ಕ್ಷೇಮವನ್ನುಂಟು ಮಾಡುವ. दुर्गति नाशिनी दुर्गे जय जय, काल विनाशिनी काले जय जय, उमा रमा ब्राह्मणी जय जय, राधा सीता रुक्मिणी जय जय, उमा रमा ब्राह्मणी जय जय, राधा सीता जय जय, दुर्गति ಮತ್ಯಾವುದೋ ಹುಚ್ಚರ ಸಂತೆ ಇತ್ತ ಕಡೆಗೆ ಬರುತ್ತಿದೆ. काले जय जय, उमा ಎಲ್ಲರೂ ಈ ಬದಿಗೆ ಬರುತ್ತಿದ್ದಾರಲ್ಲ, ಕಾರಣವೇನಿರಬಹುದು? दुर्गति नाशिनी दुर्गे जय जय, काल विनाशिनी काले जय जय, उमा रमा ब्राह्मणी जय जय, काल विनाशिनी काले जय जय, उमा रमा ब्राह्मणी जय जय, राधा सीता रुक्मिणी जय जय, दुर्गति नाशिनी दुर्गे जय जय. ಠಾಕೂರರೇ, ನಿಂತಿರೇಕೆ? ಗಾಡಿ ಹತ್ತಿ ಬಂದ ಜಗನ್ಮಾತೆ ಗಾಡಿಯಿಂದ ಇಳಿದಳು, ಗಾಡಿ ನಿಂತಿತು. ಗಾಡಿ ಇಲ್ಲಿ ಯಾವ ಗಾಡಿ ಇದೆ? ನಿನ್ನ ಎದುರಿಗೆ ಇಲ್ಲವೇನಪ್ಪ, ಇದೇ ಆ ಗಾಡಿ. ಎಲುಬಿನ ಹಂದರಕ್ಕೆ ತೊಗಲಿನ ಹೊದಿಕೆ ಮಾಡಿ ಬಿರಿದುಕೊಂಡಿವೆ ನರನಾಡಿ, ಒಳಗೆಲ್ಲ ರಕ್ತ ಮಾಂಸದ ರಾಡಿ. ಇದು ಇದು ಒಂದು ಗಾಡಿ. ಠಾಕೂರರೇ, ಅಮಾವಾಸ್ಯೆಯ ಮಹಾಪೂಜೆಗೆಂದು ಭವತಾರಿಣಿಯ ಮುಂದೆ ಕುಳಿತವರು ಇದ್ದಕ್ಕಿದ್ದಂತೆ ಎದ್ದು ಹೊರಟೇ ಬಿಟ್ಟಿರಿ. ಈಗ ಈ ಕಾಡಿನ ಮಧ್ಯದಲ್ಲಿ ನಿಂತು ಏನೇನೋ ಹೇಳುತ್ತಿರುವೆ. ಹೃದಯರಾಮ, ನಾನು ಪೂಜೆಗೆಂದು ಕುಳಿತಾಗಲೇ ದೇವಿಯು ವಿಗ್ರಹದಿಂದ ಇಳಿದು ಬಂದು ನನ್ನ ಹೆಗಲೇರಿ ಕುಳಿತು, ಹೊರಡು ಮಗನೇ, ನೀನು ಗಾಡಿ, ನಾನು ನಿನ್ನ ಸವಾರಿ, ಹೊರಡು ಎಂದಳು. ಇಲ್ಲಿಗೆ ಬರುವುದರೊಳಗಾಗಿ ಆಕೆಗೇನನ್ನಿಸಿತು, ಇಳಿದು ಬಿಟ್ಟಳು. ಕ್ಷಮಿಸಿ ಠಾಕೂರರೇ, ನನಗೇನು ಅರ್ಥವಾಗುತ್ತಿಲ್ಲ. ಅರ್ಥವಾಗುತ್ತಿಲ್ಲ? ಹೃದಯರಾಮ, ಮೊಳಕೆಯೊಡೆದ ಸಸಿಯು ಗಿಡವಾಗುವ ತನಕ ಫಲ ಬಿಡುವುದಿಲ್ಲ. ನಡಿ ನಡಿ, ಕುಳಿತುಕೋ. ಕುಳಿತುಕೋ. ಕೇಳು, ಒಂದು ಹನಿ ನೀರು ತಾನೇ ಸಾಗರವೆಂದು ತಿಳಿದಾಗ ಅದು ಅಲ್ಲೇ ಒಣಗಿ ಮರುಭೂಮಿಯಾಗುತ್ತದೆ.
ಆದರೆ ಅದೇ ಆ ಒಂದು ಹನಿ ನೀರು ಸಾಗರದ ಅಸ್ತಿತ್ವವನ್ನು ಮನ್ನಿಸಿ ಸಮುದ್ರವನ್ನು ಸೇರಿದರೆ ತಾನೇ ಮಹಾಸಾಗರವಾಗುತ್ತದೆ. ಆ ಜಗದ ಮಾತೆ ಇರದ ಸ್ಥಳ ಯಾವುದಿದೆ ಈ ಜಗದೊಳಗೆ ಹೃದಯ ರಾಮ? ನೋಡು, ಆಕೆ ಇಲ್ಲಿಯೂ ಇದ್ದಾಳೆ. ನೋಡು ನೋಡು ಹೃದಯ ರಾಮ. ತಾಯೇ ಜಗನ್ಮಾತೆ. ಠಾಕೂರರೇ, ಇದ್ಯಾವುದೋ ಕೊಲೆಗಡುಕರ ನಿವಾಸ ಸ್ಥಾನವಾಗಿರಬೇಕು. ಈ ರಕ್ತ ಸಿಕ್ತ ಆಯುಧಗಳು, ಈ ಭಯಂಕರ ಪ್ರತಿಮೆ, ತಲೆಬುರುಡೆಗಳು. ಠಾಕೂರರೇ, ನಾವಿಲ್ಲಿ ನಿರುವುದು ಯೋಗ್ಯವಲ್ಲ.